ಎಲ್ಲರಿಗೂ ನಮಸ್ಕಾರ. 2026ರಲ್ಲಿ ಆಕಾಶದಲ್ಲಿ ಒಂದು ದೊಡ್ಡ ವಿಸ್ಮಯ ನಡೆಯಲಿದೆ. ಅದುವೇ ಸಂಪೂರ್ಣ ಚಂದ್ರಗ್ರಹಣ, ಅಂದ್ರೆ ರಕ್ತಚಂದ್ರ. ಬನ್ನಿ ಈ ವಿಶೇಷ ಘಟನೆ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಳ್ಳೋಣ. 2026ರಲ್ಲಿ ಆಕಾಶದಲ್ಲಿ ಒಂದು ದೊಡ್ಡ ಸಂಭ್ರಮ ಅಂತ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಆದರೆ ನಮ್ಗೆ ಅಂದ್ರೆ ಭಾರತದಲ್ಲಿರೋ ನಮ್ಗೆ ನಿಜವಾಗ್ಲೂ ಆಕಾಶದಲ್ಲಿ ಏನ್ ಕಾಣಿಸುತ್ತೆ? ಬನ್ನಿ ಈ ಪ್ರಶ್ನೆಗೆ ಉತ್ತರ ಹುಡುಕೋಣ. ಸರಿ, ಹಾಗಾದ್ರೆ ಎಲ್ಲಕ್ಕಿಂತ ಮೊದಲು ಈ ಒಂದು ಖಗೋಳ ವಿಸ್ಮಯವನ್ನ ನೋಡಕ್ಕೆ ಯಾವ ದಿನ ಯಾವ ಸಮಯ ಅಂತ ನೋಟ್ ಮಾಡ್ಕೋಬೇಕಲ್ವಾ? ಬನ್ನಿ ಅದರ ಬಟ್ಟೆ ನೋಡೋಣ. ನೋಡಿ, ಈ ಅದ್ಭುತ ಚಂದ್ರಗ್ರಹಣ ನಡೆಯೋದು 2026 ಮಾರ್ಚ್ 3ನೇ ತಾರೀಕು ಮಂಗಳವಾರದಂದು. ನಮ್ಮ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಪ್ರಕಾರ ಹೇಳೋದಾದ್ರೆ ಇದು ಮಧ್ಯಾಹ್ನ 3:20 ಶುರುವಾಗುತ್ತೆ ಮತ್ತೆ ಸಂಜೆ 6:47 ಮುಗಿಯುತ್ತೆ. ಓಕೆ, ಟೈಮ್, ಡೇಟ್ ಎಲ್ಲ ಗೊತ್ತಾಯ್ತು. ಆದ್ರೆ ಎಲ್ಲಕ್ಕಿಂತ ಮುಖ್ಯವಾದ ಪ್ರಶ್ನೆ ಅಂದ್ರೆ ಈ ಗ್ರಹಣ ನಮ್ಮ ಭಾರತದಲ್ಲಿ ಕಾಣಿಸ್ತಾ ಇಲ್ವಾ ಅನ್ನೋದು. ಬನ್ನಿ ಇದರ ಬಗ್ಗೆನೂ ಕ್ಲಿಯರ್ ಮಾಡ್ಕೊಳ್ಳೋಣ. ಅಂದ್ರೆ ಇಡೀ ಭಾರತದಲ್ಲಿ ಎಲ್ಲ ಕಡೆನೂ ಈ ಪೂರ್ತಿ ಗ್ರಹಣವನ್ನ ಕಣ್ತುಂಬ್ಕೊಳಕ್ ಆಗತ್ತಾ? ಉತ್ತರ ಅಷ್ಟು ಸಿಂಪಲ್ ಆಗಿಲ್ಲ. ಸತ್ಯ ಹೇಳ್ಬೇಕಂದ್ರೆ ಇಲ್ಲ. ಆ ಸಂಪೂರ್ಣ ರಕ್ತಚಂದ್ರನ ದೃಶ್ಯ ನಮ್ಮ ಭಾರತದಲ್ಲಿ ಕಾಣೋದಿಲ್ಲ. ಯಾಕೊತ್ತಾ? ಯಾಕಂದ್ರೆ ಗ್ರಹಣ ಪೂರ್ತಿಯಾಗಿ ಹಿಡಿದಿದ್ದಾಗ ಭಾರತದಲ್ಲಿ ಇನ್ನೂ ಚಂದ್ರನೇ ಮೂಡಿರಲ್ಲ. ಹಾಗಾಗಿ ನಮ್ಗೆ ನೋಡಕ್ ಸಿಗೋದು ಗ್ರಹಣದ ಕೊನೆ ಭಾಗ ಅಷ್ಟೇ. ಹಾಗಾದ್ರೆ ಎಷ್ಟೊತ್ತು ನೋಡ್ಬೋದು? ಜಸ್ಟ್ 20 ನಿಮಿಷಗಳು ಅಷ್ಟೇ. ಚಂದ್ರ ಹುಟ್ಟಿದ ತಕ್ಷಣ ಆ ಒಂದು 20 ನಿಮಿಷದ ಸಮಯದಲ್ಲಿ ಚಂದ್ರ ನಿಧಾನವಾಗಿ ಭೂಮಿಯ ನೆರಳಿಂದ ಹೊರಗೆ ಬರುವ ಆ ಸುಂದರವಾದ ದೃಶ್ಯವನ್ನ ನಾವು ನೋಡಬಹುದು. ಸರಿ, ಗ್ರಹಣದ ಟೈಮ್, ಡೇಟ್ ಎಲ್ಲ ಗೊತ್ತಾಯ್ತು. ಆದ್ರೆ ಈ ಗ್ರಹಣ ಅನ್ನೋ ಮ್ಯಾಜಿಕ್ ಇದೆಯಲ್ಲ, ಇದರ ಹಿಂದಿರೋ ಸೈನ್ಸ್ ಏನು? ಬನ್ನಿ ಅದನ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಚಂದ್ರಗ್ರಹಣ ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ಇದು ಆಕಾಶದಲ್ಲಿ ನಡೆಯೋ ಒಂದು ನೆರಳು ಬೆಳಕಿನ ಆಟ. ಸೂರ್ಯ, ಭೂಮಿ ಮತ್ತೆ ಚಂದ್ರ ಈ ಮೂರೂ ಒಂದೇ ಲೈನ್ನಲ್ಲಿ ಬಂದಾಗ ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳುತ್ತೆ ಅಷ್ಟೇ. ಇದೇ ಚಂದ್ರಗ್ರಹಣ. ಇಲ್ನೋಡಿ, ಸೂರ್ಯನಿಂದ ಬರೋ ಬೆಳಕನ್ನ ನಮ್ಮ ಭೂಮಿ ಪೂರ್ತಿಯಾಗಿ ಬ್ಲಾಕ್ ಮಾಡುತ್ತೆ. ಆಗ ಭೂಮಿಯ ಆ ದೊಡ್ಡ ನೆರಳು ನಿಧಾನವಾಗಿ ಹೋಗಿ ಚಂದ್ರನನ್ನ ಮುಚ್ಚಿಕೊಡುತ್ತೆ. ಇದರಿಂದ ಫಳಫಳ ಅಂತ ಒಳಿತಾ ಇದ್ದ ಚಂದ್ರನ ಬೆಳಕು ಕಡಿಮೆ ಆಗುತ್ತೆ. ಹಾಗಾದ್ರೆ ರಕ್ತಚಂದ್ರ ಅಂತ ಯಾಕೆ ಕರೀತಾರೆ? ಒಳ್ಳೆ ಪ್ರಶ್ನೆ ಅಲ್ವಾ? ನೋಡಿ, ಗ್ರಹಣ ಪೂರ್ತಿಯಾದಾಗ ಸೂರ್ಯನ ಬೆಳಕು ಡೈರೆಕ್ಟ್ ಆಗಿ ಚಂದ್ರನಿಗೆ ತಲುಪೋದಿಲ್ಲ. ಬದಲಿಗೆ ಅದು ನಮ್ಮ ಭೂಮಿಯ ವಾತಾವರಣದ ಮೂಲಕ ಫಿಲ್ಟರ್ ಆಗಿ ಹೋಗುತ್ತೆ. ನಮ್ಮ ವಾತಾವರಣ ಏನ್ಮಾಡುತ್ತೆ ಅಂದ್ರೆ ನೀಲಿ ಬಣ್ಣದ ಬೆಳಕನ್ನೆಲ್ಲ ಚೆದರಿಸ್ಬಿಟ್ಟು ಬರೀ ಕೆಂಪು ಬಣ್ಣದ ಬೆಳಕನ್ನ ಮಾತ್ರ ಚಂದ್ರನ ಕಡೆಗೆ ಬಾಗಿಸುತ್ತೆ. ಇದಕ್ಕೇನೆ ಚಂದ್ರ ಕೆಂಪು ಬಣ್ಣದಲ್ಲಿ ಕಾಣೋದು. ಈ ಅಪರೂಪದ ಆಕಾಶದ ದೃಶ್ಯವನ್ನ ನೋಡಕ್ಕೆ ಎಲ್ಲರಿಗೂ ಕುತೂಹಲ ಇಡುತ್ತೆ ಅಲ್ವಾ? ಹಾಗಿದ್ರೆ ಇದನ್ನ ನೋಡಕ್ಕೆ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಸಿಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಕೆಲವು ಸಿಂಪಲ್ ಟಿಪ್ಸ್ ಇಲ್ಲಿದೆ. ಫಸ್ಟ್ ಅಂಡ್ ಫಾರ್ಮೋಸ್ಟ್, ಚಂದ್ರಗ್ರಹಣ ನೋಡಕ್ಕೆ ಸೂರ್ಯಗ್ರಹಣದ ಥರ ಸ್ಪೆಷಲ್ ಗ್ಲಾಸ್ ಏನೂ ಬೇಕಾಗಿಲ್ಲ. ಬರೀ ಕಣ್ಣಲ್ಲೇ ನೋಡ್ಬೋದು, ಸೇಫ್. ಇನ್ನೂ ಚೆನ್ನಾಗಿ ಕ್ಲಿಯರಾಗಿ ನೋಡಬೇಕು ಅನ್ನೋ ಹಾಗಿದ್ರೆ ಒಂದು ಬೈನಾಕ್ಯುಲರ್ ಇದ್ರೆ ಒಳ್ಳೇದು. ಸಿಟಿ ಲೈಟ್ಸಿಂದ ಸ್ವಲ್ಪ ದೂರ ಕತ್ಲಿರೋ ಜಾಗಕ್ಕೆ ಹೋದ್ರೆ ಇನ್ನೂ ಸೂಪರ್. ಮತ್ತೆ ಮರಿಬೇಡಿ, ಹೋಗೋಕ್ಕಿಂತ ಮುಂಚೆ ಆ ದಿನ ವೆದರ್ ಹೇಗಿದೆ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ವಿಜ್ಞಾನದ ಪ್ರಕಾರ ಗ್ರಹಣ ಅನ್ನೋದು ಒಂದು ನ್ಯಾಚುರಲ್ ಪ್ರಾಸೆಸ್. ಆದ್ರೆ ಸಾವಿರಾರು ವರ್ಷಗಳಿಂದ ನಮ್ಮ ಸಂಸ್ಕೃತಿ, ನಮ್ಮ ನಂಬಿಕೆಗಳಲ್ಲಿ ಗ್ರಹಣಕ್ಕೆ ಒಂದು ತುಂಬನೇ ವಿಶೇಷವಾದ ಸ್ಥಾನ ಇದೆ. ಬನ್ನಿ ಒಂದೇ ಘಟನೆಯ 2 ಮುಖಗಳನ್ನ ನೋಡೋಣ. ಒಂದು ಸೈನ್ಸ್, ಇನ್ನೊಂದು ನಂಬಿಕೆ. ಒಂದು ಕಡೆ ವಿಜ್ಞಾನ ಹೇಳುತ್ತೆ ಇದು ಜಸ್ಟ್ ಗ್ರಹಗಳ ಚಲನೆ, ಇದನ್ನ ನಾವು ಮೊದಲೇ ಲೆಕ್ಕ ಹಾಕಿ ಹೇಳ್ಬೋದು ಅಂತ. ಆದ್ರೆ ಇನ್ನೊಂದು ಕಡೆ ನಮ್ಮ ಜ್ಯೋತಿಷ್ಯಶಾಸ್ತ್ರ, ನಮ್ಮ ಸಂಸ್ಕೃತಿ ಹೇಳುತ್ತೆ ಇಲ್ಲ, ಇದು ಆಧ್ಯಾತ್ಮಿಕವಾಗಿ ಬಹಳ ಮುಖ್ಯವಾದ ಘಟನೆ, ನಮ್ಮ ಜೀವನದ ಮೇಲೆ ಇದರ ಪ್ರಭಾವ ಇರುತ್ತೆ ಅಂತ. ಜ್ಯೋತಿಷ್ಯದ ಪ್ರಕಾರ ನೋಡೋದಾದ್ರೆ ಈ ಗ್ರಹಣ ಸಿಂಹರಾಶಿಯಲ್ಲಿ ಪೂರ್ವ ಫಲ್ಗುಣಿ ನಕ್ಷತ್ರದಲ್ಲಿ ನಡೆಯುತ್ತೆ. ಜ್ಯೋತಿಷ್ಯದಲ್ಲಿ ಪ್ರತಿಯೊಂದು ರಾಶಿ, ಪ್ರತಿಯೊಂದು ನಕ್ಷತ್ರಕ್ಕೂ ಒಂದೊಂದು ವಿಶೇಷತೆ ಇರುತ್ತೆ. ಹಾಗಾಗಿ ಈ ಕಾಂಬಿನೇಷನ್ ಸಿಂಹರಾಶಿಯವರಿಲೇ ತುಂಬಾನೇ ಮುಖ್ಯ ಆಗುತ್ತೆ. ಸೊ ಈ ನಂಬಿಕೆಗಳ ಪ್ರಕಾರ, ಅದರಲ್ಲೂ ವಿಶೇಷವಾಗಿ ಸಿಂಹರಾಶಿಯವರು ಗ್ರಹಣದ ಟೈಮ್ನಲ್ಲಿ ಧ್ಯಾನ, ಪೂಜೆ, ಪ್ರಾರ್ಥನೆ ಈ ತರಹದ ಆಧ್ಯಾತ್ಮಿಕ ಕೆಲಸಗಳಲ್ಲಿ ತೊಡಗಿಸ್ಕೊಂಡ್ರೆ ತುಂಬ ಒಳ್ಳೆಯದಂತೆ. ಗ್ರಹಣ ಮುಗಿದ ಮೇಲೆ ದಾನಧರ್ಮ ಮಾಡಿದ್ರೆ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತೆ ಅನ್ನೋದು ಒಂದು ನಂಬಿಕೆ. ಹಾಗಾದ್ರೆ 2026ರ ಈ ರಕ್ತಚಂದ್ರಗ್ರಹಣವನ್ನ ಹೇಗ್ ನೋಡೋದು? ಕೇವಲ ಆಕಾಶದಲ್ಲಿ ನಡೆಯೋ ಒಂದು ವಿಸ್ಮಯ ಅಂತಾನ, ಅಥವಾ ಆಧ್ಯಾತ್ಮಿಕವಾಗಿ ನಮ್ಮ ಬಗ್ಗೆ ನಾವು ಯೋಚಿಸೋಕೆ ಸಿಕ್ಕಿರೋ ಒಂದು ಅವಕಾಶ ಅಂತಾನ?
ಉತ್ತರ ಯಾವುದೇ ಇರಲಿ, ಆ ಅದ್ಭುತ ದೃಶ್ಯವನ್ನ ನೋಡೋಕ್ ಮಾತ್ರ ಮಿಸ್ ಮಾಡ್ಕೋಬೇಡಿ.